ತಮಗೆಲ್ರಿಗೂ ಕೂಡ ಗೊತ್ತಿರುವಂತ ಒಂದು ವಿಚಾರನೆ. ಏನ್ ನಮ್ಮ ಗುಲ್ಬರ್ಗ ಸಾರಿ ನಮ್ಮ ಬೀದರಲ್ಲಿ ಇವತ್ತೇನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ಒಂದು ಗಂಭೀರವಾದ ಒಂದು ಪ್ರಕರಣ. ಸುಮಾರು 7 ಪುಟಗಳು ಒಂದು ಡೆತ್ ನೋಟ್ ಅನ್ನು ಅವರು ಬರೆದು, ಅದರಲ್ಲೂ ಆ ಡೆತ್ ನೋಟ್ ಅಲ್ಲಿ ರಾಜು ಅನ್ನೋರು ಅಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನ ಬರೆಯೋದ್ರ ಜೊತೆಗೆ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನ ಡೆತ್ ನೋಟ್ ಅಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ, 5% ಕಮಿಷನ್ ಕೇಳೋದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇರುವಂತ ಒಂದು ಆತ್ಮೀಯತೆಯನ್ನ ಅವ್ರು ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಲ್ಲದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರುವಂತ ಒಂದು ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಚಿನ್ ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂತ ಒಬ್ಬ ಗುತ್ತಿಗೆದಾರ. ಆ ಕುಟುಂಬದಲ್ಲಿ 5 ಮಂದಿ ಸಹೋದರಿಯರು ಅವ್ರಿಗಿರುವಂಥದ್ದು, ತುಂಬಾ ಬಡ ಕುಟುಂಬ. ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವ್ರ ಆಧಾರದಿಂದಾನೇ ಬದುಕ್ತಾ ಇರುವಂತ ಒಂದು ಕುಟುಂಬ ಅದು. ಇವತ್ತು ಆ ಸಚಿನ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಅಂದ್ರೆ ಒಂದು ಡೆತ್ ನೋಟ್ ಬರ್ದಿದ್ದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ. ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರುವಂತ ಒಬ್ಬ ಸಚಿನ್ ಬರ್ದಿರುವಂತ ಒಂದು ಡೆತ್ ನೋಟ್ ಅನ್ನ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ದೇನೆ ಇವತ್ತು ಆತ್ಮಹತ್ಯೆಗಳು ಕೊಲೆಗಳು ಅಂತಂದ್ರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಸರ್ಕಾರ ನಡೆದುಕೊಳ್ತಾ ಇರುವಂತ ಒಂದು ವಿಚಾರ. ಇವತ್ತು ಆ ಒಂದು ಡೆತ್ ನೋಟ್ ಬಗ್ಗೆ ತುಂಬಾ ಹಗುರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಾಗಿರ್ಬೋದು, ಬಹಳಷ್ಟು ಹಗುರವಾಗಿ ಇದನ್ನ ಲೆಕ್ಕಕ್ಕೆ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಬರುವಂತ ದಿನಗಳಲ್ಲಿ ಕರ್ನಾಟಕ ಜನತೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗುತ್ತೆ. ಮತ್ತು ಇವತ್ತು ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಆ ಪ್ರಕರಣನೇ ಇವತ್ತು ಹೊರಗಡೆ ಬರ್ತಾ ಇದ್ದಿಲ್ಲ. ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರದಲ್ಲಿ ಮಾತ್ರ ಇವತ್ತು ಆ ವಾಲ್ಮೀಕಿ ಹಗರಣ ಹೊರಗಡೆ ಬಂದಿರುವಂತದ್ದು. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡ್ರು. ಇವತ್ತೊಬ್ಬ ಗುತ್ತಿಗೆದಾರ ಡೆತ್ ನೋಟ್ ಅನ್ನ ಬರೆದು ಕೈಯಲ್ಲೇ ಇಟ್ಕೊಂಡು ಪ್ರಾಣ ಬಿಟ್ಟರು ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಹಿಂದೇಟು ಹಾಕೋದ್ರ ಜೊತೆಗೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ವಿಚಾರ ನಿಜವಾಗ್ಲೂ ಕೂಡ ಇದು ಇಡೀ ಕರ್ನಾಟಕ ರಾಜ್ಯದ ಜನರು ಅಂದ್ರೆ ಇವತ್ತು ಈ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೈ ಮರೆತು ದುರಹಂಕಾರದಿಂದ ತುಂಬಾ ಹಗುರವಾಗಿ ಮಾತಾಡುವಂತ ಒಂದು ಸಂದರ್ಭ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು PA ಅವರ ಹೆಸರನ್ನ ಬರೆದಿಟ್ಟು ರುದ್ರಣ್ಣ ಯಡವಣ್ಣವರನ್ನವರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವಿಚಾರ. ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರರು ಬಾಕಿ ಹಣ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಅಂದ್ರೆ ಅವ್ರಿಗೇನು ಮಾಮೂಲಿ ಕೊಡೋದಕ್ಕೆ ಲಂಚ ಕೊಡೋದಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂತ ಒತ್ತಡಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಯಾದಗಿರಿ PSI ಪರಶುರಾಮ್ ಅವರು ಆ ಸ್ಥಳೀಯ ಶಾಸಕರ ಒಬ್ಬ ಪುತ್ರನ ಒತ್ತಡಕ್ಕೆ ತಡ್ಕೊಳ್ಳಿಕ್ಕೆ ಆಗದೇನೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಅಂದ್ರೆ ವಿಷಯ ಏನಂತಂದ್ರೆ ಅದು ಹಾರ್ಟ್ ಫೇಲ್ ಆಗಿ ಹೃದಯಾಘಾತದಿಂದಾನೇ ಮರಣ ಹೊಂದಿದ್ದಾರೆ ಅನ್ನೋದು ವಿಚಾರ. ಆದ್ರೆ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಆ ವಿಷಯದಲ್ಲಿ ಕೂಡ ಎಂಕ್ವೈರಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಒತ್ತಡ ಮಾಡಿರೋಂಥದ್ದು. ಸೊ ಅವ್ರು ಕೂಡ ಎಲ್ಲ ಕಂಪ್ಲೀಟ್ ಉಲ್ಲೇಖ ಮಾಡಿ ಅವ್ರಿಗೆ ಯಾವ ರೀತಿ ಒತ್ತಡ ಇತ್ತು ಅನ್ನೋದು. ಅಂದ್ರೆ ಅದು ಬರ್ದಿದ್ದ ಆಧಾರದ ಮೇಲೆ ಅವ್ರೇನು ಹೃದಯಾಘಾತದಿಂದ ತೀರ್ಕೊಂಡು ಹೋಗಿದಾರ ಅಥವಾ ಏನಾದ್ರೂ ಆತ್ಮಹತ್ಯೆ ಆಗಿದ್ದೇನೆ ಅಥವಾ ಇನ್ನೇನಾದ್ರೂ ಆಗಿದ್ದೇನೆ ಅನ್ನೋದು ಕೂಡ ಈಗಲೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ.
ಇನ್ನ ಇದ್ರಲ್ಲಿ ನಾವು ಡೀಪ್ ಆಗಿ ನಾವು ಹೋದ ಪಕ್ಷದಲ್ಲಿ ಒಬ್ಬ ಹಿಂದೂ ಮತಕ್ಕೆ ಸಂಬಂಧಪಟ್ಟ ನಮ್ಮ ಹಿಂದೂ ಸಮಾಜದ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಕೊಲೆ ಮಾಡೋದಕ್ಕೆ ಮಹಾರಾಷ್ಟ್ರದ ಒಂದು ಸುಫಾರಿ ಒಂದು ಕಿಲ್ಲರ್ಸ್ ಏನಿದ್ದಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತ ಒಂದು ವಿಚಾರ ಆಗಿರ್ಬೋದು. ಮತ್ತೆ ಇವತ್ತು ನಮ್ಮ ಒಬ್ಬ ಯುವ ನಾಯಕರು ಆ ಭಾಗದಲ್ಲಿ ಮಣಿಕಂಠ ರಾಠೋಡನ್ನ ಮತ್ತು ಚಂದು ಪಾಟೀಲ್ ಅವರನ್ನ ಮತ್ತು ನಮ್ಮ ಬಸವರಾಜ್ ಮತ್ತಿಮೂಡ್ ಅವರನ್ನ ಕೊಲೆ ಮಾಡೋದಕ್ಕೆ ಇವತ್ತು ಅವ್ರು ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ತುಂಬಾ ಗಂಭೀರವಾಗಿ ಡೆತ್ ನೋಟ್ ಅಲ್ಲೇ ಬರ್ದಿರುವಂತ ಒಂದು ವಿಚಾರ. ಅಂದ್ರೆ ಯಾವ ಹಂತಕ್ಕೆ ನಮ್ಮ ರಾಜ್ಯ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಒಂದು ಕಡೆ ಸಿ.ಟಿ. ರವಿ ಅವರನ್ನ ವಿಧಾನಸೌಧದ ಒಳಗಡೆ ಅದ್ರ ವ್ಯಾಪ್ತಿ ಒಳಗಡೆ ಆಗಿರುವಂತ ಒಂದು ವಿಚಾರ ಬಂದ್ರೆ ಅಲ್ಲಿ ಸಭಾಪತಿಗಳೇ ಅದ್ರ ಕಸ್ಟೋಡಿಯನ್ ಅವರು, ಸಭಾಪತಿಗಳ ಹೇಳಿಕೆಗಳೇ ಫೈನಲ್ ಆಗುತ್ತೆ. ಅಲ್ಲಿ ಸಭಾಪತಿಗಳು ಇಂಥ ಘಟನೆಗಳು ಯಾವುದು ಕೂಡ ನಡೆದಿಲ್ಲ ಅಂತ ಹೇಳಿ ಒಂದ್ ಕಡೆ ಅವ್ರು ಹೇಳಿಕೆ ಕೊಡ್ತಾರೆ. ಆದ್ರೆ ವಿಧಾನಸೌಧದ ಒಳಗಡೆನೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೌಡಿಗಳು ಬಂದು ಅವರನ್ನ ಮಾರಣಾಂತಿಕ ಹಲ್ಲೆ ಮಾಡುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು ಮತ್ತು ಪೊಲೀಸರು ಅವರನ್ನ ಯಾವ ರೀತಿ ಬಂಧನ ಮಾಡಿಸಿ ಇಡೀ 4 ಜಿಲ್ಲೆಗಳಲ್ಲಿ ಅವ್ರನ್ನ ರಾತ್ರಿಯೆಲ್ಲ ಕೂಡ ಓಡಾಡಿಸಿ ಅರಣ್ಯದಲ್ಲಿ ಕ್ರಷರ್ಗಳಲ್ಲಿ ಅಂದ್ರೆ ಒಬ್ಬ ಉಗ್ರವಾದಿಯನ್ನ ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡಿರುವಂತ ಒಂದು ವಿಚಾರ. ಅವ್ರ ಹಿಂದೆ ನಮ್ಮ ಇನ್ನೊಬ್ಬ ಶಾಸಕರಾಗಿರ್ಬೋದು ಮಾಧ್ಯಮ ಸ್ನೇಹಿತರು ಅಲ್ಲಿ ಹಿಂಬಾಲಿಸದೆ ಹೋಗಿದ್ರೆ ಅವ್ರು ಏನ್ ಬೇಕಾದ್ರೂ ಕೂಡ ಮಾಡ್ತಾ ಇದ್ರು ಅನ್ನೋದನ್ನ ಇವತ್ತು ಸಾಕ್ಷಾತ್ ಸಿ.ಟಿ. ರವಿ ಅವರು ಹೇಳಿರುವಂತ ಒಂದು ವಿಚಾರ. ಇನ್ನೊಂದು ಕಡೆ ಮುನ್ರತ್ನ ಅವ್ರ ವಿಚಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಬ್ಬ ಶಾಸಕರಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಿಯೋಜನೆ ಮಾಡಿರುವಂಥದ್ದು. ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಮುನ್ರತ್ನ ಅವ್ರ ಮೇಲೆ ಕೂಡ ಬಹಳ ಗಂಭೀರವಾಗಿ ಅಟ್ಯಾಕ್ಗಳು ಆಗ್ಬೋದು ಅನ್ನೋಂಥ ಒಂದು ವಿಚಾರ. ಈ ರೀತಿ ನಾವು ತಗೊಳ್ತಾ ಹೋಗ್ತಾ ಇದ್ರೆ ನಾವು ಬೀದರು ಗುಲ್ಬರ್ಗದಿಂದ ಹಿಡಿದು ಇವತ್ತು ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಶಾಸಕರುಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಸತತವಾಗಿ ಒಂದು ಆತ್ಮಹತ್ಯೆ ಒಂದು ಪ್ರಕರಣಗಳು ಈ ರೀತಿ ನಡೀತಾ ಇದೆ ಅಂತಂದ್ರೂ ಕೂಡ ಆ ಸರ್ಕಾರ ಇಷ್ಟು ನಿರ್ಲಕ್ಷ್ಯವಾಗಿ ಇದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ರಾಜೀನಾಮೆ ತಗೋಬೇಕಾಗಿತ್ತು. ಇವತ್ತು ಪ್ರಿಯಾಂಕಾ ಖರ್ಗೆ ಹಿಂದಿ ಬಿಜೆಪಿ ಸರ್ಕಾರದಲ್ಲಿ ಇಂಥ ಪ್ರಕರಣಗಳಾದಾಗ ನೀವು ಹಾಗೆ ಇದು ಮಾಡಿದ್ರ ಅಂತೇಳಿ ಮೈಮರೆತು ಒಂದು ಪ್ರಶ್ನೆಯನ್ನು ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ರು. ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರ ಈ ರೀತಿ ಒಂದು ಡೆತ್ ನೋಟ್ ಅನ್ನ ಅವರು ಬರೆದಿರುವಂತ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಂತ ಅವ್ರ ತಪ್ಪು ಇಲ್ಲ ಅಂತಂದ್ರೂ ಕೂಡ ಅವ್ರು ಮತ್ತೆ ಅಧಿಕಾರ ವಹಿಸ್ಕೊಳ್ಳುವಂತ ಒಂದು ಇದಕ್ಕೆ ಮುಂದಾಗ್ಲಿಲ್ಲ ಅವರು. ಜೊತೆಗೆ ಹಿಂದಿ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಕೂಡ ಜಾರ್ಜ್ ಅವರು DSP ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು. ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರು ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅಂತಂದ್ಮೇಲೆ ಅವ್ರು ಮತ್ತೆ ಮಂತ್ರಿ ಆದ್ರು ಅವರು. ಇವತ್ತು ಪ್ರಿಯಾಂಕಾ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂತ ಒಂದು ನೈತಿಕತೆಯನ್ನ ಅವರಾದ್ರೂ ವಹಿಸ್ಬೇಕಾಗಿತ್ತು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು. ಯಾಕೆಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳೋಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ. ಕಾರಣ ಏನಂತಂದ್ರೆ ಪ್ರಿಯಾಂಕಾ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀರಿ, ಮುಖ್ಯಮಂತ್ರಿಯನ್ನ ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಎದ್ದು ಮಾತಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಏನಂದ್ರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಒಂದು ಸೊಕ್ಕು ಅಹಂಕಾರನ ಅಥವಾ ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗಿಲ್ಲ, ಈ ಮುಖ್ಯಮಂತ್ರಿನ ಬೇಕಾದ್ರೆ ನಮ್ಮ ಅಪ್ಪನೇ ಕಿತ್ತು ಬಿಸಾಕ್ಬಹುದು, ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಹೇಳ್ತಾ ಇದ್ರು, ನೀವೆಲ್ಲ ಬಟ್ಟೆಗಳು ಹರ್ಕೊಂಡ್ರು ಕೂಡ, ನೀವು ಬೀದಿಗೆ ಬಿದ್ದು ಬಟ್ಟೆಯೆಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ರು. ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹೇಗೆ ಕೆಳಗಿಳಿಸ್ಬೇಕು ಅನ್ನೋದು
ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳು ಇವತ್ತು ಅವ್ರೇನು ಮಾತಾಡ್ತಾ ಇದ್ದಾರೆ, ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ, ಅವ್ರ ಇಡೀ ತೀರ ಹಿಂದುಳಿದ ಬಡ ಕುಟುಂಬ, 5 ಮಂದಿ ಸಹೋದರಿಯರನ್ನ ಹೊಂದಿರುವಂತ ಒಬ್ಬ ಯುವಕ ಏನ್ ತೀರ್ಕೊಂಡು ಹೋಗಿದ್ದಾರೆ, ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ. ಇದರಲ್ಲಿ ವಿಶೇಷ ಏನಂತಂದ್ರೆ, ನಿಮಗೆ ಗಮನಿಸಬೇಕಾಗಿರೋ ತಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಅಂದ್ರೆ, ಆ ಹುಡುಗ ಸಚಿನ್ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾನೆ. ಅಂದ್ರೆ ನಾನು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ. ತಕ್ಷಣ ಅವರಿಬ್ಬರು ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸಿ ಪೊಲೀಸ್ ಅವರಿಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಒಂದ್ ವೇಳೆ ಇಬ್ಬರು ಸಹೋದರಿಯರು ಹೋಗಿ ಹೇಳಿದ ತಕ್ಷಣ ಪೊಲೀಸರು ಕನಿಷ್ಠ ಪಕ್ಷ ಅವರು ಇಮಿಡಿಯೇಟ್ ಆಗಿ ಆ ಮೊಬೈಲ್ ನಂಬರನ್ನ ಟ್ರ್ಯಾಕ್ ಮಾಡಿದ್ರೆ, ಒಂದ್ ವೇಳೆ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆಯಲ್ಲಿ ಇದ್ದಾಗ ಆ ಸಮಯದಲ್ಲಿ ಏನಾದ್ರೂ ಕೂಡ ಹೋಗಿ ಮನವರಿಕೆ ಮಾಡಿ ಆ ಹುಡುಗನ ಬದುಕು ಉಳಿಸಬಹುದಾಗಿತ್ತು. ಅಂದ್ರೆ ಪೊಲೀಸರು ಆ ಪ್ರಯತ್ನ ಮಾಡೋದನ್ನ ಬಿಟ್ಟು ಆ ಇಬ್ಬರು ಸಹೋದರಿಯರನ್ನ ಕೂಡ ತುಂಬಾ ಒಂದು ಹೀಯಾಳಿಸಿ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ನಡ್ಕೊಂಡು ಬಾಯಿಗೆ ಬಂದಂಗೆ ಒಂದು ಅವ್ರನ್ನ ಬೈದು ವಾಪಸ್ ಕಳಿಸಿದ್ದಾರೆ. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇವತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಜಿಲ್ಲೆಗಳಲ್ಲಿ ಜನರೆಲ್ಲರೂ ಕೂಡ ಮಾತಾಡೋದು ಒಂದೇನಂದ್ರೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಕಚೇರಿಗಳಾಗಿ ಮಾರ್ಪಾಟಾಗಿರೋದು. ಯಾವ ಒಬ್ಬರು ಕೂಡ ಇವತ್ತು ಧೈರ್ಯ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರು ಧೈರ್ಯ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಇವತ್ತು ಅದು ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ಗಳಂತ ಅನ್ನೋದಕ್ಕಿಂತನೂ ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನುವಂತ ಒಂದು ರೀತಿಯಲ್ಲಿ ಮಾರ್ಪಾಟಾಗಿರುವಂಥದ್ದು. ನೋಡಿ, ಇವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು, ನಮ್ಮ ವಿಪಕ್ಷ ನಾಯಕರುಗಳು, ವಿಧಾನ ಪರಿಷತ್ ಸದಸ್ಯರು, ಆ ಭಾಗದಲ್ಲಿ ಎಲ್ಲರೂ ಕೂಡ ವಿಜೇಂದ್ರ ಅವರಿಗೆ ಡೆಲ್ಲಿಯಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತ ಒಂದು ಸಭೆಗೆ ಅವರು ಭಾಗವಹಿಸಬೇಕಾಗಿದ್ರು ಕೂಡ ಅವರು ತಕ್ಷಣ ಇದನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಿ ಅವರು ತರಾತುರಿಯಾಗಿ ಹೋಗಿ ಆ ಕುಟುಂಬನ ವಿಚಾರಿಸಿದ್ರು. ಅವರಿಗೆ ಮಾನಸಿಕವಾಗಿ ಅವ್ರಿಗೇನು ಧೈರ್ಯ ತುಂಬುವಂತ ಒಂದು ಕೆಲಸ ಅವ್ರು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಹಗಲೋಗಿ ಇವತ್ತು ಆ ಘಟನೆ ನಡೆದಾಗ ಅವರು ಹಗಲು ಹೋಗ್ಬಿಟ್ಟು ಎಲ್ಲ ನಾಯಕರುಗಳಿಗೆ ಅವ್ರಿಗೆ ಧೈರ್ಯ ಕೊಡ್ಬೇಕಾಗಿತ್ತು. ಬೆಳಗಿನ ಜಾವ 3 ಗಂಟೆಗೆ ಹೋಗಿದ್ದಾರೆ. ಇಲ್ಲಿ ತಾವು ಗಮನಿಸಬೇಕಾಗಿರೋದು, ಬೆಳಗಿನ ಜಾವ 3 ಗಂಟೆಗೆ ಸಚಿನ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಸಹೋದರಿಯರೆಲ್ಲರಿಗೂ ಕೂಡ, ನೀವು ಇದನ್ನ ತುಂಬಾ ಗಂಭೀರವಾಗಿ ನೀವೇನಾದ್ರೂ ತಗೊಂಡು ಈ ರೀತಿ ನೀವು ಬೀದಿಗೆ ಬಿದ್ದು ನಮ್ಮ ಪಕ್ಷಕ್ಕೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನಾದ್ರೂ ತೊಂದರೆ ಮಾಡೋ ಪರಿಸ್ಥಿತಿ ಏನಾದ್ರೂ ಬಂತು ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ಹೇಳಿ ಅವ್ರಿಗೆ ಬೆದರಿಕೆಯನ್ನು ಹಾಕಿ ಹೆದರಿಸಿ, ನಾಳೆಯಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ನೀವು ಎಲ್ಲಿ ಕೂಡ ಕಾಣಿಸಬಾರದು, ಈ ವಿಷಯವನ್ನ ನೀವು ಎಲ್ಲಿ ಕೂಡ ನೀವು ಬಹಳ ಗಂಭೀರವಾಗಿ ತಗೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು ಅಂದ್ರೆ ನಿಮಗೆ ನಾವು ಗತಿ ಕಾಣಿಸ್ತೀವಿ ಅಂತ ಹೇಳಿ ಬೆಳಿಗ್ಗೆ 3 ಗಂಟೆಗೆ ಹೋಗಿ ಅವ್ರನ್ನ ಎದುರಿಸಿ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಆ ಕುಟುಂಬಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಕೂಡ ನಾವು ಅವರ ಜೊತೆಯಲ್ಲಿ ನಾವು ಇವತ್ತು ಏನು ಸಚಿನ್ ಒಂದು ಸಾವಿನ ಪ್ರಕರಣವನ್ನ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಳ್ಳುವಂಥದ್ದು ಪ್ರಮುಖವಾಗಿರುವಂತಹ ಒಂದು ವಿಷಯ. ಜೊತೆಗೆ ಸಿಬಿಐಗೆ ಅವರು ಈ ತನಿಖೆಯನ್ನು ವಹಿಸಬೇಕಾಗುತ್ತೆ ಮತ್ತು ಯಾವುದೇ ಒಂದು ವಿಷಯದಲ್ಲಿ ಕೂಡ ಇವತ್ತು ಆ ನ್ಯಾಯ ಸಿಗೋ ವಿಚಾರದಲ್ಲಿ ಆ ಕುಟುಂಬಕ್ಕೆ ಇವತ್ತು ಧೈರ್ಯ ಏನಾದರೂ ಸಿಗ್ಬೇಕು ಅಂತಂದ್ರೆ ಸಿಬಿಐ ಇಂದ ಎಂಕ್ವೈರಿ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು CID CODಗಳು ಇವೆಲ್ಲೋದ್ರಿಂದ ಕೂಡ ಯಾವ ರೀತಿ ಕಾಂಗ್ರೆಸ್ ನಾಯಕರುಗಳು ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಎದುರಿಸಿದಾರೋ ಇವರು ಕೂಡ ಅದೇ ರೀತಿಯಲ್ಲಿ ಹೋಗಿ ಎದುರಿಸಿ ಪ್ರಿಯಾಂಕಾ ಖರ್ಗೆ ಅವ್ರ ಪರವಾಗಿ ಸ್ಟೇಟ್ಮೆಂಟ್ ತಗೊಳ್ಳುವಂತ ಒಂದು ಪರಿಸ್ಥಿತಿ ಬರಬಹುದು. ಮತ್ತು ನಮ್ಮ ಅವರು ಸಚಿನ್ ಅವರ ಕುಟುಂಬಕ್ಕೆ ಡೇ ಅಂಡ್ ನೈಟ್ ಅಂದ್ರೆ ಹಗಲಿರಲು ಕೂಡ ಅವ್ರಿಗೆ ಭದ್ರತೆಯನ್ನ ನೀಡುವಂತ ಒಂದು ವಿಚಾರಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಅವ್ರ ಕುಟುಂಬಕ್ಕೆ, ಯಾಕೆಂದ್ರೆ 5 ಮಂದಿ ಸಹೋದರಿಯರು, ಒಬ್ಬರು ಇಬ್ಬರು ಅಂತಲ್ಲ, ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಸಚಿನ್
ಹೋಗಿರೋ ಕಾರಣ ಇವತ್ತು 1 ಕೋಟಿ ಹಣವನ್ನ ಆ ಕುಟುಂಬಕ್ಕೆ ಪರಿಹಾರವಾಗಿ ನೀಡುವಂತ ಒಂದು ವಿಚಾರ. ಮತ್ತು ಆ ಸಹೋದರಿಯರೆಲ್ಲರೂ ಕೂಡ ತುಂಬಾ ವಿದ್ಯಾವಂತರಾಗಿದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಕ್ಷಣ ಒಂದು ಸರ್ಕಾರಿ ಕೆಲಸ ಕೊಡುವಂತ ಒಂದು ಜವಾಬ್ದಾರಿ ಸರ್ಕಾರ ತಗೋಬೇಕನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಆಗ್ರಹ. ಜೊತೆಗೆ ಈ ವಿಷಯವನ್ನ ಈ ಎಲ್ಲ ನಮ್ಮ ಬೇಡಿಕೆಗಳನ್ನ ಅವರು ತಕ್ಷಣ ಒಂದು ಕ್ಷಣ ಕೂಡ ಡಿಲೇ ಮಾಡದೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡ್ರೆ ಒಂದಿಷ್ಟು ರಾಜ್ಯದ ಜನರ ಮುಂದೆ ಅವ್ರಿಗೊಂದು ಗೌರವ ಅನ್ನೋದಿರುತ್ತೆ. ಇಲ್ಲ ಅಂತಂದ್ರೆ ಜನರೇ ಅವರನ್ನ ಕೆಳಗಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಎಲ್ಲಿ ಸಲ್ಲದ ಆರೋಪಗಳನ್ನ ಮಾಡಿ ನಮ್ಮ ಬಗ್ಗೆ ಇವತ್ತು ಅವರೆಲ್ಲ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ, ಯಾಕೆಂದ್ರೆ ಅವ್ರಿಗೆ ಅಷ್ಟು ಒಳ್ಳೆ ಯೋಚನೆ ರಿಪಬ್ಲಿಕ್ ಅನ್ನೋ ವರ್ಡ್ನ ಸಿದ್ದರಾಮಯ್ಯ ಅವ್ರು ಏನು ಉಪಯೋಗಿಸಿದ್ರಲ್ಲ, ಇವತ್ತು ರಿಪಬ್ಲಿಕ್ ಆಫ್ ಮೈಸೂರು ಮೂಡ ಹಗರಣದ ವಿಚಾರ ನಾವು ತಗೊಂಡ್ರೆ 5,000 ಕೋಟಿ ಹಗರಣ ಮುಖ್ಯಮಂತ್ರಿಗಳದ್ದು. ಸೊ ಅಲ್ಲಿ ರಿಪಬ್ಲಿಕ್ ಆಫ್ ಮೈಸೂರು ಅಂತ ಹೇಳ್ಬೋದು. ಮತ್ತೆ ರಿಪಬ್ಲಿಕ್ ಆಫ್ ಕನಕಪುರ ಅನ್ನುವಂಥದ್ದನ್ನ ಹೇಳಿರುವಂತ ಒಂದು ವಿಚಾರ. ಇವತ್ತು ರಿಪಬ್ಲಿಕ್ ಆಫ್ ಬೀದರು ಗುಲ್ಬರ್ಗ ಎರಡೂ ನಾವು ಸೇರಿಸ್ಕೋಬೇಕಾಗುತ್ತೆ. ಅಲ್ಲ ಅಂದ್ರೆ ಯಾದಗಿರಿ ಯಾಕಂದ್ರೆ ಅದು ಗುಲ್ಬರ್ಗ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ಟೈಮ್ನಲ್ಲಿ ಅಖಂಡ ಜಿಲ್ಲೆಯಾಗಿ ಇರುವಂತದ್ದು ಆಗಿರೋ ಕಾರಣ. ಸೊ ಅದು ಈಶ್ವರಪ್ಪನವ್ರ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಇಲ್ಲಿ ನೇರವಾಗಿ ಈಶ್ವರಪ್ಪನವರ ಹೆಸರು ಪ್ರಸ್ತಾಪ ಆಗಿತ್ತು. ಬಟ್ ಇಲ್ಲಿ ಸಚಿನ್ ಅವ್ರ ಡೆತ್ ನೋಟ್ ಅಲ್ಲಿ ಎಲ್ಲಿಯೂ ಸಹಿತ ಖರ್ಗೆ ಅವರ ಹೆಸರು ಪ್ರಸ್ತಾಪ ಇಲ್ಲ. ಸೊ ಅದ್ ಹೆಂಗ್ ನೀವು ಇದನ್ನ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತೀವಿ? ಅದನ್ನ ಹೇಳ್ತೀನಿ ನೋಡಿ. ಯಾಕಂದ್ರೆ ಅಲ್ಲಿ ಈಶ್ವರಪ್ಪ ಅವರ ಹೆಸರನ್ನ ಅವರು ಉಲ್ಲೇಖ ನೇರವಾಗಿ ಮಾಡಿದ್ರು ಅನ್ನೋದು ಕರೆಕ್ಟ್. ಅದಕ್ಕೆ ಅವ್ರು ನೇರವಾಗಿ ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ವಿಷಯ ಏನಾಗಿದೆ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಬಹಳಷ್ಟು ಒಳ್ಳೆ ಮೇಧಾವಿ, ಬುದ್ಧಿವಂತ. ಸೊ ಹಾಗಾಗಿ ಅವರ PA ಮೂಲಕನೇ ಎಲ್ಲ ವ್ಯವಹಾರ ನಡೆಸಿರುವಂತ ಒಂದು ವಿಚಾರ. ಇವಾಗ ನಾನು ಅವರು ತಪ್ಪು ಮಾಡಿಲ್ಲ ಅನ್ನೋದೇ ನಿಜ ಆಯಿತು ಅಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಹಳಷ್ಟು ಸಮಯನೂ ಬೇಕಾಗಿಲ್ಲ. ಈ ವಿಷಯದಲ್ಲಿ ಒಂದು CBI ಎಂಕ್ವೈರಿ ಆಗ್ಬಿಟ್ರೆ, ಇವಾಗ ರಾಜನ ಬಂಧನ ಮಾಡಿದ್ರೆ ಕೇವಲ ಸಚಿನ್ ಒಬ್ಬರ ಕಡೆಯಿಂದನೇ ಅವ್ರಿಗೆ ಒತ್ತಡ ಹಾಕಿ ಅಮೌಂಟ್ ವಸೂಲಿ ಮಾಡೋ ಪ್ರಯತ್ನ ಮಾಡಿದ್ರ, ಅಥವಾ ಪ್ರಿಯಾಂಕಾ ಖರ್ಗೆ ಪರವಾಗಿ ಇನ್ನೆಷ್ಟು ಅವ್ಯವಹಾರಗಳನ್ನ ಇವ್ರು ಮಾಡಿದ್ದಾರೆ ಅನ್ನೋದೆಲ್ಲದನ್ನು ಕೂಡ ಬಯಲಿಗೆ ಬರುತ್ತೆ. ಮತ್ತು ರಾಜು ಬಾಯಿ ಬಿಟ್ರೇನೆ ಎಲ್ಲ ವಿಷಯಗಳು ಕೂಡ ಪ್ರಿಯಾಂಕಾ ಖರ್ಗೆ ಬಗ್ಗೆ ಕೂಡ ಗೊತ್ತಾಗುತ್ತೆ. ಹಾಗಾಗಿ CBI ಎಂಕ್ವೈರಿ ಆದ್ರೆ ಮಾತ್ರ ರಾಜು ಕಡೆಯಿಂದ ಪ್ರಿಯಾಂಕಾ ಖರ್ಗೆ ಅವರೆಲ್ಲ ಬಂಡವಾಳ ಹೊರಗಡೆ ಬರೋದಕ್ಕೆ ಸಾಧ್ಯ. ಅವ್ರ ಧೈರ್ಯ ಇಲ್ದಂಗೆ ಒಬ್ಬ PA ಹೋಗಿ ಎಲ್ಲರನ್ನ ಎದುರಿಸಿ ಬೆದರಿಸಿ ನಿನ್ನ ಸಾಯಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಷ್ಟು ಹಣ ಕೊಡ್ರಿ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಮತ್ತು ಆ ರಾಜು ಇವ್ರ ಕುಟುಂಬಕ್ಕೆ ಎಷ್ಟು ಆಪ್ತರು ಅನ್ನೋದು ಕೇವಲ ನಿನ್ನೆ ಮೊನ್ನೆ ಅವರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದವರಲ್ಲ. ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರಿಯಾಂಕಾ ಖರ್ಗೆ ಅವರಿಗೂ ಇಡೀ ಆ ಕುಟುಂಬಕ್ಕೆ ಎಷ್ಟು ಆತ್ಮೀಯರನ್ನೋ ವಿಷಯ ತಮಗೆ ಆ ಭಾಗದಲ್ಲಿಂದ ಪ್ರತಿಯೊಬ್ಬರು ಒಂದು ಮನೆ ಮಾತಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.